ನಿಮ್ಗೆ ಎಚ್ಚರಿಕೆ ಐತಿ. ಏನಾರ ನಿಮ್ಗೆ ತಿಂಡಿ ಇತ್ತಪ್ಪ, ಸಂವಿಧಾನ ಮೇಲೆ ತಿಂಡಿ ಇತ್ತು, ಬಾಬಾ ಸಾಹೇಬ್ ವಿಷಯಕ್ಕೆ ತಿಂಡಿ ಇತ್ತು, ಅದು ನೇರವಾಗಿ ಹೇಳ್ರಿ, ಸಮಯ ಹೇಳ್ರಿ. ನೀವು ಯಾವ ಥರ ನಿಮ್ಗೆ ಉತ್ತರ ಬೇಕು ಆ ಥರ ಉತ್ತರ ಕೊಡೋಕೆ ನಾವು ಎಲ್ಲರೂ ರೆಡಿ ಆಗೋದು ನಿಮ್ಗೆ ಗೊತ್ತಿಲ್ಲ. ನೀವು DSS ಬೇರೆ, ಭೀಮ್ ಆರ್ಮಿ ಬೇರೆ, ಅಂಬೇಡ್ಕರ್ ಸೇನಾ ಬೇರೆ ನೀವು ತಿಳ್ಕೊಳತ್ತಿಲ್ಲ. ಈ ಸಮಯ ನಾವು ಯಾವಾಗ ಬಂದಾತೀವಿ, ನಿಮ್ಗೆ ಯಾವಾಗ ಮನೆಗೆ ಹೋಗ್ತೀವಿ ಅನ್ನೋದು ನಿಮ್ಗೆ ಗೊತ್ತಿಲ್ಲ. ನಿಮ್ಗೆ ಅದನ್ನೂ ಗೊತ್ತಿಲ್ಲ. ನಿಮ್ಗೆ ಯಾವ ಇಲ್ಲಿದ್ದಂಥ ಶಾಸಕ ಒಂದು ಮಾತಾಡಿ ಮಾತನ್ನು ಮುಗಿಸ್ತೀನಿ. ಬಿಜಾಪುರ MLA ಬಸನಗೌಡ ಪಾಟೀಲ್ ಯತ್ನಾಳ್ ಇವತ್ತು ಸುಮ್ ಕೂತೀರಿ. ನೀವು ಯಾರಿಂದ ಬಂದಿರಿ, ಹೆಂಗೆ ಬಂದಿರಿ ಅಂದ್ರೆ ನಾ ಇವತ್ತು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ನಮ್ಮ ಅಧ್ಯಕ್ಷರು ಅರ್ಧಕ್ಕೆ ಬಿಟ್ಟರು ಆ ಮಾತು. ಒಂದು ಮುಸ್ಲಿಂ ಸಮುದಾಯದ ಟೊಕ್ಕಿ ಹಾಕೊಂಡು ಅವ್ರ ಮನೆಯಲ್ಲಿ ಇದ್ದಂಥ ಬಿರಿಯಾನಿ ಭವನಿಂದ ಬಂದಿರು ನೆನಪಿಲ್ಲ ಈ ಮಾತು ನಿಮ್ಗೆ. ಅದಕ್ಕೆ ಇವ್ರಿಗೆ ಬರೀ ದಲಿತರು ಯಾವಾಗ ಬೇಕು, ಇಲೆಕ್ಷನ್ ಟೈಮ್ ಬೇಕು ಅಷ್ಟೇ. ಓದೋ ಟೈಮ್ ದಲಿತರು ಬೇಡ. ಇದು ಬರೀ ಚಾಲನೆ ಐತಿ. ಮುಂದೆ ನಿಮ್ಮ ನಿದ್ದೆ ಹೆಂಗೆ ಕೆಡಿಸ್ತು ಅನ್ನೋದು ನೀವು ನೋಡ್ರಿ. ನಾ ಆಲ್ರೆಡಿ ಹೇಳೇ ಬಿಟ್ಟು ಏನೋ ತಿಂಡಿ ಇತ್ತಂದ್ರೆ ನಮ್ಗೆ ಹೇಳಿಕಿಸಿ ಮಾಡಿ ಓಪನ್ ಹೇಳಕತ್ತೀವಿ. ನಮಗೂ ಮಿಕ್ಕ್ಯದ ಈಗ ಅಧ್ಯಕ್ಷರು ಹೇಳ್ದಂಗೆ ನಮ್ಮ ಭೀಮಾಪುರಿಗೆ ಒಂದು ತಲವಾರ್ಗಳು ಏನಾಗ್ತವೆ ಜಂಗ್ ಹತ್ಲಾಗ್ತಾವೆ, ಮತ್ತು ರೆಡಿ ಮಾಡುವಂಥ ಕೆಲಸ ಮಾಡಬೇಡ್ರಿ. ಒಬ್ಬ ರಿಟೈರ್ಡ್ IPS ಆಫೀಸರ್ ಇವ್ರ ಧೈರ್ಯನೂ ಮೆಚ್ಚಿದ್ರಿ ಅನ್ನೋದಕ್ಕೆ ಇವ್ನಿಗೆ ಕಮೆಂಟ್ಸ್ ಹಾಕ್ತೀರಿ. ನಿಮ್ಮ ಅಪ್ಪ ಏನವ ಕಮೆಂಟ್ಸ್ ಹಾಕ್ಲತ್ತ. ಇವತ್ತು ಇಡೀ DC ಆಫೀಸ್ ಮುಂದೆ ನಿಂತು ಹೇಳ್ತೀನಿ, ಇವ IPS ಇವ್ದು RS ಹೊಸ ಮುಖವಾಡ ರೆಡಿ ಆಗತ್ತೆ ಕರ್ನಾಟಕ. ನಿಮ್ಗೆ ಗೊತ್ತಿರಲಿಲ್ಲ ಎಲ್ಲರಿಗೆ. ಇವ್ರು ಈಗ ರಾಜಕೀಯಕ್ಕೆ ಬಂದ್ಮೇಲೆ ಈ ಥರ ಮಾಡಾಕ್ತಾರ ಅಂದಾಗ ಡಿಪಾರ್ಟ್ಮೆಂಟ್ ಇದ್ದಾಗ ಎಷ್ಟು ದಲಿತನು ಇವರು ಒಳಗಿನೊಳಗೆ ಎಷ್ಟು ಮುದ್ದೆ ಮಾಡ್ಬೇಕಾದ್ರೆ ನೀವು ತಿಳ್ಕೊಬೇಕು ಎಲ್ಲರೂ. ಇಂಥವ್ರು ಭಾಳ ಜನ ನಾವು ನೋಡಿದ್ದೀವಿ, ನೋಡ್ತೀವಿ, ನೋಡಕ್ಕೆ ರೆಡಿನೂ ಅದೀವಿ. ನಮ್ಮನ್ನ ಕೆಣಕ್ ಬೇಡ್ರಿ, ಕೆಣಕರ್ ನೀವು ಯಾರೂ ಒಳೆಯಂಗಿಲ್ಲ. ಓಪನ್ ಸ್ಟೇಟ್ಮೆಂಟ್ ಐತಿವ. ಬಾಬಾ ಸಾಹೇಬ್ ವಿಷಯ ಬಂದಾಗ, ಸಂವಿಧಾನ ವಿಷಯ ಬಂದಾಗ, ನಮ್ಮ ಸಮಾಜ ವಿಷಯ ಬಂದಾಗ ನೀವು ಯಾರೂ ಒಳೆಯಂಗಿಲ್ಲ. ನ್ಯಾಯಪರವಾಗಿ ಹೋರಾಟ ಮಾಡಿ 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 ನಮಗೂ ಸಾಕಾಗಿಬಿಡ್ತದೆ. ನೀವೇನು ರಾಮರಾಜ್ಯ ತರ್ತೀವಿ ಅನ್ನಾಗತ್ತೀರಿ. ನೀವು ಚಡ್ಡಿದಿಂದ ಪ್ಯಾಂಟಿಗೆ ಬರ್ಬೇಕಂದ್ರೆ ಮೊನ್ನೆ 100 ವರ್ಷ ಮುಗಿದಾಗ ನಿಮ್ಗೆ ನಾಚಿಕೆ ಬರೋದು. ರಾಮರಾಜ್ಯ ತರ್ತೀರತ್ತ ಹೇಳ್ತೀರಿ. ರಾಮರಾಜ್ಯ ತರಬೇಕಂದ್ರೆ ನೀವು ರಾಮ ಮಂದಿರ ಕಟ್ಸ್ಕೋಬೇಕಂದ್ರೆ ಸಂವಿಧಾನ ಚೌಕಟ್ಟು ಕಟ್ಸ್ಕೊಂಡು ಕೂತೀರಿ. ನಿಮ್ಗೆ ಗೊತ್ತಾಗಿಲ್ಲ ಏನಾದರೂ ಸಂವಿಧಾನದಿಂದ ರಾಮ ಮಂದಿರ ಕಟ್ಸ್ಕೊಂಡಿರಿ. ಇವೆಲ್ಲ ಡೂಪ್ಲಿಕೇಟ್ ಹಿಂದೂಗಳು ಏನೂ ಬೇಡ.